ಹಾಯ್ ಗಾಯ್ಸ್, ಇವತ್ತು ಯಾವ ಥರ ಸಿಂಪಲ್ಲಾಗಿ ಹೆಸರುಬೇಳೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀವಿ. ದಯವಿಟ್ಟು ಕೊನೆವರೆಗೂ ತಪ್ಪದೆ ಈ ವಿಡಿಯೋನ ನೋಡಿ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡಿದ್ದೀವಿ. ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸು ಸ್ವಲ್ಪ ತದ್ಲು ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಒಂದೆರಡು ದೊಡ್ಡ ಗಾತ್ರದ್ದು ಟೊಮೊಟೊ, ಮತ್ತು ಒಂದು ಈರುಳ್ಳಿ, ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೋಬೋದು. ನಾವು ಗುಂಟೂರು ಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಖಾರ ಇರಲಿ ಅಂತೇಳಿ ಹಸಿರು ಮೆಣಸಿನ್ಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದ್ರಾಗೆ ಒಂದು ಲೋಟ ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀವಿ. ಮತ್ತು ಇದರಲ್ಲಿ ಮುಕ್ಕಾಲು ಲೋಟದಷ್ಟು, ಅದೇ ಅಳತೆಯಲ್ಲಿ ಮುಕ್ಕಾಲು ಲೋಟದಷ್ಟು ಹೆಸರುಬೇಳೆನೂ ಕೂಡ ತೊಗೊಂಡಿದ್ದೀವಿ. ಇದನ್ನು ಸ್ವಲ್ಪ ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಯಾಕೆಂದರೆ ಪಾಲಿಷ್ ಮಾಡಿರ್ತಾರಲ್ಲ ಅದೆಲ್ಲ ಡಸ್ಟ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ. ಇದನ್ನು ನಾವು ಫಸ್ಟು ಒಂದು ಕುಕ್ಕರಲ್ಲಿ ಎರಡನ್ನೂ ಮಿಕ್ಸ್ ಮಾಡಿರ್ತೀವಲ್ಲ, ಬೇಳೆ ಮತ್ತು ಹೆಸರುಬೇಳೆ, ಅದನ್ನು ಕೂಗಿಸ್ಕೋಬೇಕು ಸ್ವಲ್ಪ. ಅದಕ್ಕೋಸ್ಕರ ಬೇಳೆ ಆ್ಯಡ್ ಮಾಡ್ತಾಯಿದ್ದೀವಿ, ತೊಳೆದಿಟ್ಕೊಂಡಿದ್ವಲ್ಲ ಅದು. ಅದಕ್ಕೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ತಿದ್ದೀವಿ. ಒಂದು ಟೊಮೊಟೊನ ಕೂಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿ ಇಟ್ಕೊತಾ ಇದ್ದೀವಿ. ಮತ್ತು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಿದ್ದೀವಿ. ಮತ್ತು ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದರಲ್ಲಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಇದು ಮತ್ತು ಅದು ನಾವು ಕರ್ಬೇವಿನ ಸೊಪ್ಪನ್ನ ಏನು ಎಸ್ಲು ಥರ ಮಾಡ್ಕೊತಿಲ್ಲ, ಡೈರೆಕ್ಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಆ ಥರ ಹಾಕ್ಕೊತಿದ್ದೀವಿ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಇದು ಮೆಣಸು, ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಈ ಅಳತೆಯಲ್ಲಿ ನೀರು ಕೂಡ ಆ್ಯಡ್ ಮಾಡಿದ್ದೀವಿ. ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಕಲರಿಗೆ ಸ್ವಲ್ಪ ಅರಿಶಿನದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮತ್ತು ಸ್ವಲ್ಪ ಎಣ್ಣೆ, ಉಪ್ಪು ಆ್ಯಡ್ ಮಾಡ್ತಿದ್ದೀವಿ. ಅಂದರೆ ಸ್ವಲ್ಪ ಟೇಸ್ಟಿಗೆ ಬೇಳೆ ಒಳಗೆ ಕೂಗಿರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದು ಉಪ್ಪು ಹೊಂದ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಮತ್ತು ಇದೆಲ್ಲ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಮತ್ತು ಅಷ್ಟರೊಳಗೆ ಅದು ಕುಕ್ಕರು 2 ವಿಷಲ್ ಬರೋದ್ರೊಳಗೆ ನಾವು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ, ಮತ್ತು ಸಾಸಿವೆ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ. ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಎರಡೂ ಕೂಡ ಎಣ್ಣೆಯಲ್ಲಿ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಆಮೇಲೆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ. ಏಕೆಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿಲ್ಲ ಅಂದರೆ ಹಾಗೆ ಇದ್ದರೆ ಸ್ವಲ್ಪ ಹಸಿ ಥರ ಇರುತ್ತೆ ಈರುಳ್ಳಿ, ಅದಕ್ಕೋಸ್ಕರ. ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಅದಾದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಟೊಮೊಟೊ ಸೇರಿಸಿದ ಮೇಲೆ ಸ್ವಲ್ಪ ಅಂದರೆ ಹಚ್ಚಿಟ್ಕೊಂಡಿದ್ವಲ್ಲ, ಒಂದು ಟೊಮೊಟೊನ ಕೂಗ್ಸೋಕ್ಕೆ ಅಂತ ಹಾಕಿದ್ವು ಕುಕ್ಕರಲ್ಲಿ, ಮತ್ತು ಒಂದು ಟೊಮೊಟೊನ ಒಗ್ಗರಣೆಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ಈರುಳ್ಳಿ ಮತ್ತು ಟೊಮೊಟೊ ಒಗ್ಗರಣೆಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಅದಕ್ಕೆ ನಾವು ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ, ನಮ್ಮ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ಅಂಥದ್ದು ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಿದ್ದೀವಿ. ಮತ್ತು ಸ್ವಲ್ಪ ಖಾರಕ್ಕೆ ಚಿಟಿಕೆಯಷ್ಟು, ಒಂದು 1/2 ಸ್ಪೂನಷ್ಟು ಖಾರದ ಪುಡಿನೂ ಹಾಕ್ಕೊತಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಗುಂಟೂರು ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ಸೇರಿಸಿದ್ದೀವಿ. ಆದರೂ ಸ್ವಲ್ಪ ನಮ್ಮ ಮನೇಲಿ ಖಾರ ಇಷ್ಟಪಡ್ತಾರೆ, ಮತ್ತು ಮಳೆ ಕೂಡ ಬರ್ತಿತ್ತು, ಅದಕ್ಕೋಸ್ಕರ ಸ್ವಲ್ಪ ಖಾರವಾಗಿರಲಿ ಅಂತ ಹೇಳಿ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡು. ನೋಡಿ 2 ವಿಷಲ್ ಕೂಡ ಕೂಗಿದೆ ಕುಕ್ಕರು.
ಲಿಡ್ಡ ಓಪನ್ ಮಾಡಿಕೊಂಡು ನೋಡಿದ್ವಿ, ಚೆನ್ನಾಗಿ ಬೆಂದಿತ್ತು ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಅದನ್ನು ಈ ಥರ ಮಂತು ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕೆಲ್ಲ ನುಣ್ಣಗೆ. ನಾವು ಅದನ್ನು ಮಾಡ್ಕೊಳೋ ಅಷ್ಟರಲ್ಲಿ ನಾವು ಖಾರದ ಪುಡಿ ಎಲ್ಲ, ಧನಿಯಾ ಪುಡಿ ಎಲ್ಲ ಸೇರಿಸಿದ್ವಲ್ಲ, ಅದು ಕೂಡ ಚೆನ್ನಾಗಿ ಕುದ್ದಿತ್ತು. ಅದಕ್ಕೆ ನಾವು ಕೂಗ್ಸಿಟ್ಕೊಂಡಿರೋ ಅಂಥ ಬೇಳೆನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ವು. ಚೆನ್ನಾಗಿ ಕೈ ಆಡಬೇಕು ಈ ಥರ. ಒಗ್ಗರಣೆಗೆ ಅದೆಲ್ಲ ಬೇಯಿಸಿರ್ತೀವಲ್ಲ ಅದು ಮತ್ತು ಇದು ಚೆನ್ನಾಗಿ ಹೊಂದ್ಕೊಳೋ ರೀತಿ ನೋಡಿ ಈ ಥರ ಕೈ ಆಡಬೇಕು. ಸೂಪರಾಗಿ ಬಂದಿದೆ ಸಾಂಬಾರು ಮಾತ್ರ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ವಲ್ಲ ಮುಂಚೆ, ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಬೇಕು. ಉಪ್ಪೇನಾರು ಸಾಲ್ಟೇಜ್ ಇತ್ತು, ಸ್ವಲ್ಪ ಟೇಸ್ಟ್ ಕಡಿಮೆ ಇತ್ತು ಸಾಲ್ಟಿಂದು ಅಂದರೆ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಸಾಲ್ಟ್ ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ವು. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾವು ಸ್ವಲ್ಪ ಗಟ್ಟಿನೇ ಮಾಡಿದ್ದೀವಿ. ನಿಮಗೆ ರೈಸಿಗೆ ಮಾತ್ರ ಬೇಕು ಅನ್ನೋರು ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡೋದು. ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ವು ಲಾಸ್ಟಲ್ಲಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ನೋಡಿ, ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಮುದ್ದೆಗೂ ಬೇಕಾದ್ರೆ ಸರ್ವ್ ಮಾಡ್ಕೋಬೋದು, ರೈಸ್ಗೂ ಸರ್ವ್ ಮಾಡ್ಕೋಬೋದು. ನೋಡಿ, ನಾವು ಮುದ್ದೆನೂ ಕೂಡ ಮಾಡಿದ್ವು ಇವತ್ತು. ಮುದ್ದೆ ಮತ್ತು ಅನ್ನಕ್ಕೆ ಮತ್ತು ಹಪ್ಪಳ ಉಪ್ಪಿನಕಾಯಿ ಕಾಂಬಿನೇಷನ್, ಹೆಸರುಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಗೈಸ್. ಮನೆಗೆ ದಯವಿಟ್ಟು ಈಸಿಯಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡಿ. ತುಂಬ ಸೂಪರಾಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಗೈಸ್, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.